ಹಾಯ್ ಫ್ರೆಂಡ್ಸ್, ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಟೆಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಹೇಗೆ ಅರ್ನಿಂಗ್ಸ್ ಮಾಡ್ತಿದ್ದೀರೋ ಹಾಗೆ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿ ಸಹ ದುಡ್ಡನ್ನು ಅರ್ನಿಂಗ್ಸ್ ಮಾಡ್ಬೋದು. ಸೊ ಹಾಗಾದರೆ ಫೇಸ್ಬುಕ್ ಪೇಜನ್ನು ಹೇಗೆ ಕ್ರಿಯೇಟ್ ಮಾಡೋದು, ಹಾಗೆ ಅದರಲ್ಲಿರೋ ಕೆಲವೊಂದು ಸೆಟ್ಟಿಂಗ್ಗಳು, ಕೆಟಗರಿಯನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಡೀಟೇಲ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ಸ್ಕ್ರೀನ್ ರೆಕಾರ್ಡಿಗೆ ಬನ್ನಿ. ನೀವು ಫೇಸ್ಬುಕ್ಕನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ಫೇಸ್ಬುಕ್ ಪ್ರೊಫೈಲು ಆಲ್ರೆಡಿ ಇರಬೇಕು. ಫೇಸ್ಬುಕ್ ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಮ ಫೇಸ್ಬುಕ್ ಪ್ರೊಫೈಲನ್ನು ಓಪನ್ ಮಾಡ್ಕೊಳ್ಳಿ. ಈ ಥರ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಪೇಜಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಅಂದರೆ ನಾವು ಹೊಸ ಪೇಜನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಲ್ವ, ಅದಕ್ಕೆ ಇಲ್ಲಿ ಕ್ರಿಯೇಟ್ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಪರ್ಸ್ನಲ್ ಮತ್ತು ಪ್ರೊಫೆಷ್ನಲ್ ಅಂತ ಇದೆ. ಪರ್ಸ್ನಲ್ ಅಂದರೆ ನಾವು ಪರ್ಸ್ನಲ್ ಯೂಸಿಗೋಸ್ಕರ ಪ್ರೊಫೈಲ್ ಕ್ರಿಯೇಟ್ ಮಾಡೋದು. ಇಲ್ಲಿ ಈಗ ನಾವು ಪೇಜನ್ನು ಕ್ರಿಯೇಟ್ ಮಾಡಿ ದುಡ್ಡು ಅರ್ನಿಂಗ್ಸ್ ಮಾಡೋದಲ್ವಾ, ಅದಕ್ಕೆ ನಾವು ಈಗ ಇಲ್ಲಿ ಪ್ರೊಫೆಷ್ನಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆದಮೇಲೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಕ್ರಿಯೇಟ್ ಎ ನ್ಯೂ ಪೇಜ್ ಅಂತ ಇದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡಬೇಕು. ನಾವೀಗ ಹೊಸದಾಗಿ ಪೇಜನ್ನು ಕ್ರಿಯೇಟ್ ಮಾಡ್ತಿರೋದಲ್ವ, ಅದಕ್ಕೆ ಕ್ರಿಯೇಟ್ ಎ ನ್ಯೂ ಪೇಜ್ ಅಂತ ಸೆಲೆಕ್ಟ್ ಮಾಡಿ. ಆದಮೇಲೆ ಮತ್ತೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ನಾವು ಪೇಜಿಗೆ ಹೆಸರನ್ನು ಕೊಡಬೇಕು. ನಾವು ಆಲ್ರೆಡಿ ಪೇಜಿಗೆ ಯಾವ ಹೆಸರನ್ನು ಕೊಡಬೇಕಂತ ಡಿಸೈಡ್ ಮಾಡಿ ಇಟ್ಕೊಳ್ಳಿ. ಆ ನೇಮನ್ನು ಇಲ್ಲಿ ಟೈಪ್ ಮಾಡಿ. ನಿಮ್ಮ ಪೇಜಿಗೆ ಯಾವ ನೇಮನ್ನು ಕೊಡಬೇಕು ಆ ನೇಮನ್ನು ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿ ಆದಮೇಲೆ ಮತ್ತೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಇವಾಗ ನಮ್ಮ ಪೇಜು ಯಾವ ಕೆಟಗರಿ ಅಂತ ಸೆಲೆಕ್ಟ್ ಮಾಡಬೇಕು. ನಮ್ಮದು ಕುಕ್ಕಿಂಗ್ ಆದರೆ ಕುಕ್ಕಿಂಗ್ ಅಂತ ಸೆಲೆಕ್ಟ್ ಮಾಡಬೇಕು. ಕ್ರಿಯೇಟರ್ ಆದರೆ ಡಿಜಿಟಲ್ ಕ್ರಿಯೇಟರ್ ಆದರೆ ಅದು ಸೆಲೆಕ್ಟ್ ಮಾಡಬೇಕು. ವ್ಲಾಗ್ಸ್ ಆದರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಚಾನಲ್ಲು ಯಾವ ಕೆಟಗರಿ ಇದೆ ಅಂತ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಆಪ್ಷನ್ ಬರ್ತದೆ, ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು. ಎರಡು ಆಪ್ಷನನ್ನು ಸೆಲೆಕ್ಟ್ ಮಾಡ್ಬೋದು. ನಾನೀಗ ಡಿಜಿಟಲ್ ಕ್ರಿಯೇಟರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಟೆಕ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬ್ಯೂಟಿ ಆದರೆ ಬ್ಯೂಟಿ ಸೆಲೆಕ್ಟ್ ಮಾಡಿ. ಹೆಲ್ತ್ ಟಿಪ್ಸ್ ಆದರೆ ಹೆಲ್ತ್. ಈ ಥರ ನಿಮ್ಮದು ಯಾವ ರಿಲೇಟೆಡ್ ಇದೆ ಕೆಟಗರಿ ಅದನ್ನು ಸೆಲೆಕ್ಟ್ ಮಾಡಿ. ಆದಮೇಲೆ ಕೆಳಗಡೆ ಕ್ರಿಯೇಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಫಸ್ಟು ಜನರಲ್ ಬಯೋ ಅಂತ ಇದೆ ನೋಡಿ, ಇದನ್ನು ನಾವು ಫಿಲ್ ಮಾಡಬೇಕು. ಅಂದರೆ ನಮ್ಮ ಚಾನಲಿಗೆ ರಿಲೇಟೆಡ್ ಆಗಿ ನಾವು ಇಲ್ಲಿ ಏನಾದರೂ ಬಯೋಯನ್ನು ಬರಿಬೇಕು. ನಾವೀಗ ಯೂಟ್ಯೂಬಲ್ಲಿ ಬರಿತೀವಲ್ಲ, ಅದೇ ಥರ ಇಲ್ಲಿ ಬಯೋಯಲ್ಲಿ ನಿಮ್ಮ ಚಾನಲ್ಗೆ ರಿಲೇಟೆಡ್ ಆಗಿ ಏನಾದರೂ ಬರೀರಿ. ಆಮೇಲೆ ಇಲ್ಲಿ ಇಮೇಲ್ ಅಂತ ಇದೆ ನೋಡಿ, ಅದನ್ನು ಹಾಕಿ. ಮತ್ತೆ ಯಾವುದು ಫಿಲ್ ಮಾಡಲಿಕ್ಕೆ ಕಂಪಲ್ಸರಿ ಇಲ್ಲ. ನಾವೇನಾದರೂ ಬ್ರ್ಯಾಂಡ್ ಏನಾದರೂ ಸೇಲ್ ಮಾಡೋದಾದರೆ, ಇಲ್ಲಿ ಏನಾದರೂ ಸೇಲ್ ಮಾಡೋದಾದರೆ ಮಾತ್ರ ಇದು ಫುಲ್ ಕಂಪಲ್ಸರಿ ಇದೆ. ಬಟ್ ನಾವೀಗ ಪೇಜ್ ಕ್ರಿಯೇಟ್ ಮಾಡಿ ಅರ್ನಿಂಗ್ಸ್ ಮಾಡ್ತಿರೋದ್ರಿಂದ ಇದೆಲ್ಲ ಕಂಪಲ್ಸರಿ ಇಲ್ಲ. ಇಲ್ಲಿ ಬಯೋ ಫಿಲ್ ಮಾಡಿ, ಆಮೇಲೆ ಇಮೇಲನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಅವರ್ಸ್ ಅಂತ ಇದೆ, ಅದು ನೋ ಅವರ್ಸ್ ಅವೈಲೇಬಲ್ ಅಂತ ಸೆಲೆಕ್ಟ್ ಮಾಡಿ. ಆದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಲೈಕ್ ಇವಾಗ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಇವಾಗ ನಮ್ಮ ಪೇಜಿಗೆ ಫೋಟೋವನ್ನು ಹಾಗೆ ಕವರ್ ಫೋಟೋವನ್ನು ಹಾಕ್ಕೊಳ್ಳೋದು. ಇದನ್ನು ಕ್ಲಿಕ್ ಮಾಡಿದರೆ ನಮ್ಮ ಗ್ಯಾಲರಿ ತೊಗೊಂಡು ಹೋಗ್ತದೆ. ಅಲ್ಲಿಂದ ನಾವು ಫೋಟೋವನ್ನು ಸೆಲೆಕ್ಟ್ ಮಾಡಿ ಹಾಕ್ಬೋದು. ಎರಡಕ್ಕೂ ಹಾಕಿ, ಕವರ್ ಫೋಟೋಗೂ ಹಾಕಿ, ಪ್ರೊಫೈಲಿಗೂ ಹಾಕಿ. ಆದಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿಗೆ ನಮ್ಮದು ಪೇಜು ಕ್ರಿಯೇಟ್ ಆಯಿತು. ಇಲ್ಲಿ ಏನಂದರೆ ನಮ್ಮ ಫೇಸ್ಬುಕ್ ಪ್ರೊಫೈಲಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಇರ್ತಾರೆ ಅವರಿಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟನ್ನು ಕಳಿಸ್ಬೋದು. ಅವರಿಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತ ನೋಟಿಫಿಕೇಷನ್ ಅವರಿಗೆ ಹೋಗ್ತದೆ ಜಸ್ಟ್ 1 ಕ್ಲಿಕ್ಕಿಂದ.
ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಆಲ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಎಲ್ಲರಿಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತ ನೋಟಿಫಿಕೇಷನ್ ಹೋಗ್ತದೆ. ಆದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಇನ್ವೈಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಅಂದರೆ ನಾವು ಅಲ್ಲಿ ಇನ್ವೈಟ್ ಕಳಿಸಿದ್ವಲ್ಲ, ನಮ್ಮ ಫೇಸ್ಬುಕ್ ಪ್ರೊಫೈಲಲ್ಲಿ ಫ್ರೆಂಡ್ಸ್ ಇದ್ದಾರೆ ನೋಡಿ, ಅವರಿಗೆಲ್ಲ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ನೋಟಿಫಿಕೇಷನ್ ಹೋಗ್ತದೆ. ಅದನ್ನು ಇನ್ವೈಟ್ ಅಂತ ಕೊಟ್ಟು ನೆಕ್ಸ್ಟ್ ಇಲ್ಲಿ ಪೇಜ್ ನೋಟಿಫಿಕೇಷನ್ ಇದೆಯಲ್ವಾ, ಇದನ್ನು ಆನ್ ಮಾಡಿಕೊಳ್ಳಿ. ಆಮೇಲೆ ಇಲ್ಲಿ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನಲ್ ಇಮೇಲ್ಸ್ ಅಂತ ಇದೆ ನೋಡಿ, ಅದನ್ನು ಆನ್ ಮಾಡ್ಕೊಳ್ಬೋದು, ಆಫು ಇರ್ಬೋದು. ನೆಕ್ಸ್ಟ್ ನಾವು ಮಾಡ್ಕೊಳ್ಳಿಕ್ಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಡನ್ ಅಂತ ಕೊಡಿ. ಇಲ್ಲಿಗೆ ನಮ್ಮ ಫೇಸ್ಬುಕ್ ಪೇಜು ಕಂಪ್ಲೀಟಾಗಿ ಕ್ರಿಯೇಟ್ ಆಯಿತು. ನೆಕ್ಸ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ನಾವೀಗ ಯೂಟ್ಯೂಬಲ್ಲಿ ನಮ್ಮದು ಅರ್ನಿಂಗ್ಸ್ ಎಷ್ಟಾಗ್ತಾಯಿದೆ, ನಮ್ಮದು ವ್ಯೂಸ್ ಎಷ್ಟು ಬರ್ತಾಯಿದೆ, ವಾಚ್ ಅವರ್ಸ್ ಎಷ್ಟಾಗಿದೆ, ಅದೆಲ್ಲ YT ಸ್ಟುಡಿಯೋದಲ್ಲಿ ನಾವು ಹೇಗೆ ಚೆಕ್ ಮಾಡ್ಕೊಳ್ತೀವಿ ಅದೇ ಥರ ಫೇಸ್ಬುಕ್ಕಲ್ಲೂ ಚೆಕ್ ಮಾಡ್ಕೊಳ್ಬೋದು. ಫಾಲೋವರ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಎಂಗೇಜ್ಮೆಂಟ್ ಹೇಗೆ ಬರ್ತಿದೆ, ಮುಂದೆ ಅರ್ನಿಂಗ್ಸ್ ಆಗಿದಾಗ ಅರ್ನಿಂಗ್ಸ್ ಎಷ್ಟಾಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಬೋದು. ಅದನ್ನು ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದರೆ ನಮ್ಮ ಫೇಸ್ಬುಕ್ಕಲ್ಲಿ ಯಾವ್ದ್ಯಾವುದು ಎಷ್ಟಾಗಿದೆ ಅಂತ ಎಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ತೋರಿಸ್ತದೆ. ನೆಕ್ಸ್ಟು ನಮ್ಮ ಫೇಸ್ಬುಕ್ ಪೇಜ್ಗೆ ವೀಡಿಯೋಸ್ ಹೇಗೆ ಅಪ್ಲೋಡ್ ಮಾಡೋದು, ರೀಲ್ಸ್ ಹೇಗೆ ಅಪ್ಲೋಡ್ ಮಾಡೋದು, ಫೋಟೋಸ್ ಹೇಗೆ ಹಾಕೋದು ಎಲ್ಲ ಡೀಟೇಲ್ಸ್ ಆಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಪೇಜಲ್ಲೂ ಹಾಕ್ಬೋದು, ಆದರೆ ವೀಡಿಯೋಸು ಜಾಸ್ತಿ ಗ್ರೋ ಆಗಲ್ಲ. ಅದಕ್ಕೆ ನಾವು ಯಾವಾಗಲೂ ವೀಡಿಯೋಸನ್ನು ಕ್ರೋಮಲ್ಲಿ ಹೋಗಿ ಹಾಕಬೇಕು. ಆ ವೀಡಿಯೋಸನ್ನು ಹಾಕಿದ್ದೀನಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.